ವೆಲ್ಕಮ್ ಬ್ಯಾಕ್ ಗೈಸ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಅಬ್ಸ್ಟ್ರಾಕ್ಷನ್ ಮತ್ತೆ ಎನ್ಕ್ಯಾಪ್ಸುಲೇಷನ್ ತಿಳ್ಕೊಂಡಿದ್ವು. ಈ ವಿಡಿಯೋದಲ್ಲಿ ಇನ್ನು ಮಿಕ್ಕಿದ ಎರಡು ಪಿಲ್ಲರ್ಸ್ ಇದೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ಗೆ. ಏನು ನಾನು ಹೇಳಿದ್ದೆ, ಇನ್ಹೆರಿಟೆನ್ಸ್ ಮತ್ತೆ ಪಾಲಿಮಾರ್ಫಿಸಮ್. ನೀವು 9th ಸ್ಟ್ಯಾಂಡರ್ಡ್ ಅಥವಾ 11th ಸ್ಟ್ಯಾಂಡರ್ಡ್ ಹ್ಯೂಮನ್ ರಿಪ್ರೊಡಕ್ಷನ್ ಎಷ್ಟು ಸೀರಿಯಸ್ ಆಗಿ ಲೈಕ್ ಕಲ್ತ್ಕೊಂಡಿದ್ರಿ ನೋಡಿ, ಅದೇ ರೀತಿ ಇದನ್ನ ಸಹ ಸೀರಿಯಸ್ ಆಗಿ ಕಲ್ತ್ಕೊಳ್ಳಿ. ತುಂಬಾನೇ ಇಂಪಾರ್ಟೆಂಟು. ನೀವೇನಾದ್ರೂ ಪ್ರೋಗ್ರಾಮರ್ ಆಗಿರೋ ನಿಮ್ಮ ಲೈಫ್ಗೆ ತುಂಬಾನೇ ಲೈಕ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಆಯ್ತಾ, ನೀವು ಏನೇ ಬಿಲ್ಡ್ ಮಾಡಬೇಕು ಅಂದ್ರೂ ಇದೆಲ್ಲ ಯೂಸ್ ಆಗುತ್ತೆ. ಓಕೆ, ಹಂಗೆ ಹೇಳ್ತಾ ಇವಾಗ ನಾನು ಐಪ್ಯಾಡ್ಗೆ ಹೋಗ್ತೀನಿ. ಇನ್ನು ಕಮೆಂಟ್ ಸೆಕ್ಷನಲ್ಲಿ ಅಟೆಂಡೆನ್ಸ್ ಹಾಕಿಲ್ಲ ಅಂದರೆ ಇವಾಗಲೇ ಹಾಕ್ಬಿಟ್ಟು ಬನ್ನಿ. ಓಕೆ, ಇನ್ಹೆರಿಟೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ಹೆರಿಟೆನ್ಸ್ ಅಂದರೆ ಏನು? ಇದು ನಾರ್ಮಲ್ ಮೀನಿಂಗ್ ಏನು? ಏನೋ ಏನೋ ನಮ್ಮ ಅಪ್ಪನ ಹತ್ರ ಇದೆ, ಅದನ್ನು ನಾನು ಇನ್ಹೆರಿಟ್ ಮಾಡ್ತಾ ಇದ್ದೀನಿ. ಲೈಕ್ ಕನ್ನಡದ ಆ್ಯಕ್ಚುಯಲ್ ಮೀನಿಂಗ್ ಗೊತ್ತಿಲ್ಲ ನನಗೆ, ಬಟ್ ದೆನ್ ಇನ್ಹೆರಿಟ್ ಅಂದರೆ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಇವಾಗ ನಮ್ಮ ಅಪ್ಪ ಹೆಂಗೆ ಮಾತಾಡ್ತಾರೆ ನಾನು ಹಾಗೆ ಮಾತಾಡ್ತೀನಿ. ನಮ್ಮಪ್ಪ ಲೈಕ್ ವಾಕಿಂಗ್ ಸ್ಟೈಲ್ ಹೆಂಗಿದೆ ನಾನು ಹಾಗೆ ವಾಕ್ ಮಾಡ್ತೀನಿ. ಇದನ್ನು ನಾನು ಇನ್ಹೆರಿಟ್ ಮಾಡಿದ್ದೀನಿ ಅಲ್ವಾ ನಮ್ಮ ಅಪ್ಪನಿಂದ ಅಥವಾ ನಮ್ಮ ಅಮ್ಮನಿಂದ, ಬೇರೆ ಏನೋ ಇನ್ಹೆರಿಟ್ ಮಾಡಿರ್ತೀನಿ ಅಲ್ವಾ. ಸೊ ಹಿಂಗೆ ಒಂದು ಪೇರೆಂಟ್ ಕ್ಲಾಸಿಂದ ಇನ್ನೊಂದು ಚೈಲ್ಡ್ ಕ್ಲಾಸು ಏನನ್ನ ಇನ್ಹೆರಿಟ್ ಮಾಡ್ಕೊಳ್ಳುತ್ತೆ, ಇದನ್ನ ಏನು ಈ ಟೋಟಲಿ ಏನು ಇನ್ಹೆರಿಟ್ ಇವೆಲ್ಲ ಆಗ್ತಿದೆಯಲ್ಲ, ಇದನ್ನ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗ್ತಿದೆ ಹೇಳಿ, ನಾನು ಹೇಳಿದ್ದೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ದು ಒಂದು ಅಡ್ವಾಂಟೇಜ್ ಏನು, ಲೈಕ್ ಕೋಡ್ ರಿಯೂಸಬಿಲಿಟಿ. ರೆಡ್ಯೂಸ್ ಮಾಡ್ತೀವಿ ಕೋಡ್ನ ಆದಷ್ಟು. ಲೈಕ್ ಮತ್ತೆ 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 ಲೈಕ್ ಕೋಡ್ ಬರೆಯಲ್ಲ, ಡು ನಾಟ್ ರಿಪೀಟ್ ಯುವರ್ ಸೆಲ್ಫ್ ಅನ್ನೋ ಪ್ರಿನ್ಸಿಪಲ್ ಇದೆ. ಸೊ ಇದನ್ನೆಲ್ಲ ಮಾಡೋಕ್ಕೋಸ್ಕರ ಇನ್ಹೆರಿಟೆನ್ಸ್ ತುಂಬಾ ಇಂಪಾರ್ಟೆಂಟು. ಸೊ ಇನ್ಹೆರಿಟೆನ್ಸ್ ಅಂದರೆ ನಾನು ಬೇಸಿಕಾಗಿ ಹೇಳಿದ್ದೀನಿ. ಏನಂದರೆ ಇವಾಗ ಪೇರೆಂಟ್ಸ್ ಇದ್ದಾರೆ, ಪೇರೆಂಟ್ಸ್ ಏನು ಫಾದರ್ ಮತ್ತು ಮದರ್ ಇದ್ದಾರೆ. ಸೊ ಫಾದರ್ ಮತ್ತು ಮದರಿಂದ ಈಗ ಸನ್ ಒನ್, ಸೊ ಒಬ್ಬ ಸನ್ನು, ನೆಕ್ಸ್ಟ್ ಡಾಟರ್ ಒನ್. ಸೊ ಇಬ್ಬರು ಹುಟ್ಟಿದ್ರು ಅಂತ ಅಂದ್ಕೊಳ್ಳಿ. ಸೊ ಇವರಿಂದ ಇರೋ ಅಂಥ ಇವರ ಕ್ಯಾರೆಕ್ಟರಿಸ್ಟಿಕ್ಸು, ಸೊ ಕ್ಯಾರೆಕ್ಟರ್ನ ಇನ್ಹೆರಿಟ್ ಮಾಡಿರ್ತಾರೆ ಅಲ್ವಾ. ಹಾಗೆ ಪ್ರಾಪರ್ಟಿನೂ ಇನ್ಹೆರಿಟ್, ಆ ಪ್ರಾಪರ್ಟಿ ಅಲ್ಲ ಸೊ ಪ್ರಾಪರ್ಟಿನೂ ಇನ್ಹೆರಿಟ್ ಮಾಡಿರ್ತಾರಲ್ವಾ. ಅದೇ ರೀತಿ ಕ್ಲಾಸಸ್ಸಲ್ಲೂ ಒಂದು ಪೇರೆಂಟ್ ಕ್ಲಾಸ್ ಇರುತ್ತೆ. ಸೊ ಪೇರೆಂಟ್ ಕ್ಲಾಸಿಂದ ಚೈಲ್ಡ್ ಕ್ಲಾಸ್, ಇದೆಲ್ಲ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇವಾಗ ನಿಮಗೆ ಒಂದು ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ, ಹಿಂಗಿದೆ ಅಂತ ಥಿಯರಿ ಥರ. ಓಕೆ, ಸೊ ಪೇರೆಂಟ್ ಕ್ಲಾಸಿಂದ ಚೈಲ್ಡ್ ಕ್ಲಾಸು ಇನ್ಹೆರಿಟ್ ಮಾಡುತ್ತೆ ಏನ, ಇದರಲ್ಲಿರೋ ಆಟ್ರಿಬ್ಯೂಟ್ಸ್ ಮತ್ತೆ ಏನೇನಿರುತ್ತೆ ಮೆಥಡ್ಸ್. ಆಟ್ರಿಬ್ಯೂಟ್ಸ್ ಆ್ಯಂಡ್ ಮೆಥಡ್ಸ್ ಅಂದರೆ ಬಿಹೇವಿಯರ್ ಮತ್ತು ಡೇಟಾ. ಸೊ ಎರಡನ್ನು ಇದು ಇನ್ಹೆರಿಟ್ ಮಾಡುತ್ತೆ. ಏನು ಇನ್ಹೆರಿಟ್ ಮಾಡುತ್ತೆ? ಚೈಲ್ಡ್ ಕ್ಲಾಸು. ಇದನ್ನ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ, ಆಯಿತಾ. ಸೊ ಇನ್ಹೆರಿಟೆನ್ಸ್ನ ನಾನು ಆ್ಯಕ್ಚುಲ್ ಆಗಿ ನಿಮಗೆ ಡೆಫಿನೇಷನ್ ಹೇಳ್ಬಿಡ್ತೀನಿ. ಇನ್ಹೆರಿಟೆನ್ಸ್ ಅಲೋಸ್ ಎ ಕ್ಲಾಸ್ ಟು ಇನ್ಹೆರಿಟ್ ಆಟ್ರಿಬ್ಯೂಟ್ಸ್ ಆ್ಯಂಡ್ ಮೆಥಡ್ಸ್ ಫ್ರಮ್ ಅನದರ್ ಕ್ಲಾಸ್. ಸೊ ಆಗಲೇ ಒಂದು ಕ್ಲಾಸ್ ಬರ್ದಿದ್ದೀರಾ, ಆ ಕ್ಲಾಸು ಇನ್ನೊಂದು ಕ್ಲಾಸ್ಗೆ ಸಿಮಿಲರ್ ಇದೆ. ಲೈಕ್ ಅದ್ರ ಬೇಕಾಗಿರೋ ಎಲ್ಲ ಅಟ್ರಿಬ್ಯೂಟ್ಸ್ ಆ್ಯಂಡ್ ಇದನ್ನು ಅವಾಗಲೇ ಅದರಲ್ಲಿ ಇದೆ. ಸೊ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಸುಮ್ಮನೆ ಯಾಕೆ ಮತ್ತೆ ಇನ್ನೊಂದನ್ನು ಮತ್ತೆ ಫಸ್ಟಿಂದ ಬರೀತೀರಾ? ಸೊ ಅದನ್ನು ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ದಾಗ ಇನ್ನೂ ಗೊತ್ತಾಗುತ್ತೆ. ಸೊ ಫೆಸಿಲಿಟೇಟಿಂಗ್ ರಿಯೂಸಬಿಲಿಟಿ ಇಂಪ್ರೂವ್ ಆಯ್ತು ಇಲ್ಲಿ. ಓಕೆ, ಸೊ ಇಲ್ಲಿ ಒಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಸಹ ಕೊಟ್ಟಿದ್ದಾರೆ. ಸೊ ಫ್ಯಾಮಿಲಿ ಏನೋ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿದ್ದಾರೆ, ಆಯ್ತಾ. ಅದರಲ್ಲಿ ಒಂದು ಅಟ್ರಿಬ್ಯೂಟ್ ಇರುತ್ತೆ, ಸರ್ನೇಮ್. ಯಾವುದೋ ಒಂದು ಫ್ಯಾಮಿಲಿ ಇದೆ, ಅವ್ರಿಗೆ ಸರ್ನೇಮ್ ಇರುತ್ತೆ. ಈಗ ನನಗೆ ಗೌಡ ಅಂತ ಇದೆ, ಸೊ ಇನ್ನೊಬ್ರಿಗೆ ಏನೋ ಭಟ್ ಅಂತ ಇರುತ್ತೆ, ಸೊ ಇನ್ನೊಬ್ರಿಗೆ ಏನೋ, ಸೊ ಈ ಥರ ಎಷ್ಟೊಂದು ಸರ್ನೇಮ್ಸ್ ಇದೆ, ಆಯ್ತಾ. ಸೊ ಇಂಥ ಸರ್ನೇಮ್ಸ್ನು ಒಂದು ಫ್ಯಾಮಿಲಿಗೆ ಅಂದರೆ ಆ ಸರ್ನೇಮ್ ಇರುತ್ತೆ. ಈ ಥರನೇ ಎಷ್ಟೊಂದು ಅಟ್ರಿಬ್ಯೂಟ್ಸ್ ಇರುತ್ತೆ, ಅವ್ರ ಟ್ರೆಡಿಷನ್ನು ಇದೆಲ್ಲ ಡಿಫ್ರೆಂಟ್ ಇರುತ್ತೆ, ಆಯ್ತಾ. ಸೊ ಇಲ್ಲಿ ಜಸ್ಟ್ ಸರ್ನೇಮ್ ತಗೊಂಡಿದ್ದೀವಿ. ಹಾಗೆ ಈಗ ಒಂದು ಮಗು ಹುಟ್ಟಿತು ಅಂತ ಅನ್ಕೊಳ್ಳಿ ಆ ಫ್ಯಾಮಿಲಿಗೆ. ಸೊ ಏನಿಲ್ಲ, ಸಿಂಟ್ಯಾಕ್ಸ್ನ ಅಬ್ಸರ್ವ್ ಮಾಡಿ. ಇಲ್ಲಿ ಸಿಂಟ್ಯಾಕ್ಸ್ನ ಈ ಫ್ಯಾಮಿಲಿ ಅನ್ನೋ ಈ ಸರ್ನೇಮ್ ಇದೆಯಲ್ಲ, ಇದನ್ನ ನಾನು ಬೇಕಾದ್ರೆ ಚೈಲ್ಡ್ ಅದರಲ್ಲೂ ಇಲ್ಲಿ ಸರ್ನೇಮ್ ಅಂತ ಹಾಕ್ಬೋದಾಗಿತ್ತು. ಬಟ್ ಹೆಂಗೂ ಇದರಲ್ಲಿದೆ, ಸುಮ್ಮನೆ ಏನಕ್ಕೆ ಮತ್ತೆ ಯೂಸ್ ಮಾಡಬೇಕು, ಮತ್ತೆ ಯಾಕೆ ರೀಯೂಸ್ ಮಾಡಬೇಕು? ಓಕೆ, ಸೊ ಅದನ್ನು ರೀಯೂಸ್ ಮಾಡು, ಲೈಕ್ ಸುಮ್ಮನೆ ಇದನ್ನ ಮತ್ತೆ ಮತ್ತೆ ಏನಕ್ಕೆ ಬರೀಬೇಕು? ಅದ್ರ ಬದಲು ಇರೋ ಕ್ಲಾಸ್ನೇ ಸುಮ್ಮನೆ ಡೈರೆಕ್ಟಾಗಿ ರೀಯೂಸ್ ಮಾಡೋಣ ಅಂತ ಅಂದ್ಕೊಂಡು ನಾನೇನು ಮಾಡ್ತೀನಿ, ಇಲ್ಲಿ ಏನು ನಾವು ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿದಾಗ ಒಳಗಡೆ ಪ್ಯಾರಾಮೀಟರ್ ಪಾಸ್ ಮಾಡ್ತಿರಲಿಲ್ಲ ನೋಡಿ, ಸುಮ್ಮನೆ ಖಾಲಿಯಾಗಿ ಲೈಕ್ ಈ ಬ್ರ್ಯಾಕೆಟ್ಸೇ ಆಗ್ತಿರಲಿಲ್ಲ. ನಾವು ಸುಮ್ಮನೆ ನೋಡಿ ಈ ಥರ ಕ್ರಿಯೇಟ್ ಮಾಡ್ತಿದ್ವು. ಅಲ್ಲಿ ಬ್ರ್ಯಾಕೆಟ್ಸ್ ಹಾಕಿ ಅದರ ಪೇರೆಂಟ್ ಕ್ಲಾಸ್ನ ಹೇಳ್ತೀವಿ. ಯಾವ ಕ್ಲಾಸಿಂದ ನನಗೆ ಆಟ್ರಿಬ್ಯೂಟ್ಸ್ ಮತ್ತು ಡೇಟಾ ಈ ಕ್ಲಾಸ್ಗೂ ಬೇಕು, ಅದನ್ನು ಇಲ್ಲಿಗೂ ತಳ್ಳು, ಇದನ್ನ ಇಲ್ಲಿಗೂ ಪುಷ್ ಮಾಡು ಅಂತ ಅಂದ್ಕೊಳ್ಳಿ. ಸೊ ಆ ಥರ ಅನ್ಕೋಬೇಕಾದ್ರೆ ಇಲ್ಲಿ ಬೇಸಿಕಲಿ ನೋಡಿ, ಕೆಳಗಡೆಗೂ ಫ್ಯಾಮಿಲಿಲಿರೋ ಸರ್ನೇಮು ಇಲ್ಲಿಗೆ ಬರುತ್ತೆ. ಸೊ ಸರ್ನೇಮ್ ಇಲ್ಲಿಗೆ ಬರುತ್ತೆ. ಈ ಸೂಪರ್ ಯೂನಿಟ್ ಇದೆಲ್ಲ ತಲೆ ಕೆಡಿಸ್ಕೋಬೇಡಿ ಇವಾಗ ಸದ್ಯಕ್ಕೆ ಏನು ತಿಳ್ಕೊಳ್ಳಿ ಅಂದರೆ, ಸೊ ಈ ಫ್ಯಾಮಿಲಿರೋ ಅಟ್ರಿಬ್ಯೂಟ್ಸ್ನ ಸಹ ನಾವು ಚೈಲ್ಡಿಂದ ಆಕ್ಸೆಸ್ ಮಾಡ್ಬೋದು. ಇಲ್ಲಿ ನೋಡಿ, ಚೈಲ್ಡ್ ನಾಟ್ ಸರ್ನೇಮ್ ಅಂತ ಕಾಲ್ ಮಾಡಿದ್ರೆ ಅದು ಪ್ರಾಪರ್ ಆಗಿ ಲೈಕ್ ಚಂದನ್, ಲೈಕ್ ಇಲ್ಲೇನು ಅಜಯ್ ಗೌಡ ಅಂತ ಬರುತ್ತೆ. ಓಕೆ, ಏನು ಡಿಫ್ರೆನ್ಸ್ ಆಗಲ್ಲ ಅಲ್ಲಿ. ಯಾಕೆ? ಇಲ್ಲಿ ಸರ್ನೇಮ್ ಇಲ್ಲ, ಆದ್ರೂ ಈ ಥರ ಏನೋ ಡಿಫ್ರೆಂಟಾಗಿ ಮಾಡಿದ್ದೀವಿ, ಡಿಫ್ರೆಂಟಾಗಿ ಅಲ್ಲಿಂದ ಇಲ್ಲಿಗೆ ತೊಗೊಂಡಿದ್ದೀವಿ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋತೀರಿ ಇವಾಗ ನೆಕ್ಸ್ಟ್ ನಾನು ಕೋಡ್ ತೋರಿಸಿದಾಗ. ಬಟ್ ಇವಾಗ ಬೇಸಿಕಲಿ ಅರ್ಥ ಆಯ್ತಲ್ವಾ ನಿಮಗೆ? ಲೈಕ್ ಇನ್ಹೆರಿಟೆನ್ಸ್ ಅಂದರೆ ಒಂದು ಪೇರೆಂಟ್ ಕ್ಲಾಸಿಂದ ಆಟ್ರಿಬ್ಯೂಟ್ಸ್ ಮತ್ತು ಮೆಥಡ್ಸ್ನ ಇನ್ನೊಂದು ಚೈಲ್ಡ್ ಕ್ಲಾಸು ಇನ್ಹೆರಿಟ್ ಮಾಡ್ಕೊಳ್ಳೋದು. ಓಕೆನಾ? ಸೊ ಇಲ್ಲಿ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್, ಈ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ ಎಲ್ಲ ನೀವು ಅರ್ಥ ಮಾಡ್ಕೊಳ್ಳೋಕ್ಕಷ್ಟೇ. ಬಟ್ ನೀವು ಯಾವುದಾದ್ರೂ ಒಂದು ಟೆಸ್ಟ್ ಬರೀಬೇಕಾದ್ರೆ ಅಥವಾ ಇಂಟರ್ವ್ಯೂವಲ್ಲಿ ಹೇಳಬೇಕಾದ್ರೆ ಆದಷ್ಟು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ಗಿಂತ ಅವ್ರು ಕೇಳೋವರೆಗೂ
ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ಸ್ ಹೇಳಿ. ಸೊ ಇಲ್ಲೊಂದು ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ಇದೆ. ಆ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ನ ನಾನು ಇಲ್ಲಿ ಮಾಡಿ ತೋರಿಸ್ತೀನಿ ಆಯಿತಾ. ಸೊ ನಾವೊಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಇಲ್ಲಿ. 18.py ಏನಕ್ಕೆ ಅಂತ ಗೊತ್ತು ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ. ಓಕೆ, ಸೊ ಇಲ್ಲಿ ನಾವೇನು ಮಾಡ್ತೀವಿ ಇವಾಗ. ಓಕೆ, ತುಂಬಾ ಸಿಂಪಲ್. ಒಂದು ಯೂಸರ್ ಅನ್ನೋ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡೋಣ ಫಸ್ಟು. ಸೊ ಫಸ್ಟು ಏನು ಮಾಡ್ತೀನಿ, ಯೂಸರ್ ಅನ್ನೋ ಕ್ಲಾಸ್ನ ಕ್ರಿಯೇಟ್ ಮಾಡಿದೆ. ಸೊ ಇಲ್ಲಿ ಏನೇನು ಬೇಕು, ಓಕೆ ಸಾರಿ ಯೂನಿಟ್ ಒಂದು ಇಲ್ಲಿಗೆ ಸೆಲ್ಫ್ ಡಾಟ್ ಯೂಸರ್ ಅಂದರೆ ಅವ್ನಿಗೆ ಯೂಸರ್ ನೇಮ್ ಇರುತ್ತೆ, ಇನ್ನೇನಿರುತ್ತೆ ಪಾಸ್ವರ್ಡ್ ಇರುತ್ತಲ್ವಾ. ಸೊ ಯೂಸರ್ ನೇಮ್ಗೆ ಯೂಸರ್ ನೇಮ್ನ ಕೊಡೋಣ. ಸೊ ಇನ್ನು ಇಲ್ಲಿ ಪ್ಯಾರಾಮೀಟರ್ ಆಗಿ ತೊಗೊಂಡಿಲ್ಲ. ಸೊ ಇಲ್ಲಿ ಪಾಸ್ವರ್ಡ್ ಸಹ ಬೇಕು. ಸೊ ನಿಮಗೆ ಆಗಲೇ ಎನ್ಕ್ಯಾಪ್ಸುಲೇಷನ್ ಹೇಳ್ಕೊಟ್ಟಿದ್ದೀನಿ, ಪ್ರೈವೇಟ್ ಅಟ್ರಿಬ್ಯೂಟ್ ಹೇಳ್ಕೊಟ್ಟಿದ್ದೀನಿ, ಅದಕ್ಕೆ ಯಾಕೆ ಪಾಸ್ವರ್ಡ್ನ ಪ್ರೈವೇಟ್ ಮಾಡಬಾರ್ದು, ಪಾಸ್ವರ್ಡ್ ಪ್ರೈವೇಟ್ ಮಾಡಿಬಿಡಿ. ಸೊ ಪಾಸ್ವರ್ಡ್ ಓಕೆ, ಈ ಥರ ನಾನು ಪಾಸ್ ಮಾಡಿ ಒಂದು ಯೂಸರ್ನ ಕ್ರಿಯೇಟ್ ಮಾಡಿದೆ. ಸೊ ಈಗ ಯೂಸರ್ನ ಕ್ರಿಯೇಟ್ ಮಾಡೋಕ್ಕೇನೋ U = ಯೂಸರ್ ಅಂತ ಹಾಕಿ ಇಲ್ಲಿಗೆ ನೀವು ಯೂಸರ್ ನೇಮ್ ಎ ಅಂತ ಕೊಡ್ತೀನಿ ಆ್ಯಂಡ್ ಪಾಸ್ವರ್ಡ್ 1 2 3 ಅಂತ ಕೊಡ್ತೀನಿ. ಸೊ ಇದು ವರ್ಕ್ ಆಗುತ್ತೆ, ಪ್ರಾಪರಾಗಿ ವರ್ಕ್ ಆಗುತ್ತೆ. ಇವಾಗ ನಿಮಗೆ ಏನೋ ಇನ್ನೊಂದು ಏನು ಹೇಳಿ ಲೈಕ್ ಇನ್ನೊಂದು ರಿಕ್ವೈರ್ಮೆಂಟ್ ಬರುತ್ತೆ. ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಬರೀ ಯೂಸರ್ಸ್ ಇರಲ್ಲ, ಆ ಯೂಸರಲ್ಲಿ ಡಿಫ್ರೆಂಟ್ ಇರುತ್ತೆ. ಲೈಕ್ ಅಡ್ಮಿನಿಸ್ಟ್ರೇಟರ್ಸ್ ಇರ್ತಾರೆ, ಮಾಡರೇಟರ್ಸ್ ಇರ್ತಾರೆ, ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ. ಅಡ್ಮಿನಿಸ್ಟ್ರೇಟರ್ ಅಂದರೆ ಫುಲ್ ಪ್ರಿವಿಲೇಜ್ ಇರುತ್ತೆ ಎಲ್ಲನೂ ಮಾಡೋಕ್ಕೆ. ನೀವು ಈಗ ವಿಂಡೋಸ್ ಲ್ಯಾಪ್ಟಾಪ್ ಯೂಸ್ ಮಾಡಿದ್ರು ನಿಮ್ದ್ರಲ್ಲಿ ಗೆಸ್ಟ್ ಅಕೌಂಟ್ ಇರುತ್ತೆ, ನಾರ್ಮಲ್ ಅಕೌಂಟ್ ಇರುತ್ತೆ, ಅಡ್ಮಿನಿಸ್ಟ್ರೇಟರ್ ಅಕೌಂಟ್ ಇರುತ್ತೆ. ಅದೇ ರೀತಿ ಈಗ ನಾವು ಅಡ್ಮಿನಿಸ್ಟ್ರೇಟರ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಸೊ ನಾರ್ಮಲ್ ಆಗಿ ನೀವು ಇನ್ಹೆರಿಟೆನ್ಸ್ ಯೂಸ್ ಮಾಡಲಿಲ್ಲ ಅಂದರೆ ಏನು ಮಾಡ್ತೀರಾ, ಅವನಿಗೂ ಸಹ ಕ್ಲಾಸ್ ಅಡ್ಮಿನಿಸ್ಟ್ರೇಟರ್ ಅಂತ ಮಾಡ್ತೀರಾ. ಅದಾದಮೇಲೆ ಸೇಮ್ ಅಲ್ಲೂ ಇದನ್ನೇ ಹಾಕ್ತೀರಾ. ಓಕೆ, ಇಲ್ಲಿ ನೋಡಿ ಎಷ್ಟು ಕೋಡ್ನ ರಿಪೀಟ್ ಮಾಡಿದ್ವು. ಈ ರಿಪೀಟ್ ಮಾಡೋ ಬದಲು ಇದೆಲ್ಲಾನು ಈಸಿಯಾಗಿ ಮಾಡಬೇಕಂದ್ರೆ ನೀವು ತುಂಬಾ ಸಿಂಪಲ್ಲು, ಲೈಕ್ ಅಡ್ಮಿನಿಸ್ಟ್ರೇಟರ್ ಬದಲು ಅಡ್ಮಿನ್ ಅಂತ ತಗೊಳ್ತೀನಿ ಸಿಂಪಲ್ ಆಗಿ. ನೋಡಿ ಇದನ್ನ ರಿಪೀಟ್ ಮಾಡೋ ಬದಲು ಇಷ್ಟನ್ನು ಹಾಕೋ ಬದಲು ಡೈರೆಕ್ಟಾಗಿ ನಾನು ಇಲ್ಲಿ ಓಪನ್ ಬ್ರ್ಯಾಕೆಟ್ ಮಾಡಿ ಇಲ್ಲಿಗೆ ಯೂಸರ್ ಅಂತ ಹಾಕ್ತೀನಿ. ಸೊ ಯೂಸರ್ ಕ್ಲಾಸಲ್ಲಿರೋ ಯೂಸರ್ ನೇಮ್ ಪಾಸ್ವರ್ಡ್ನ ಈ ಅಡ್ಮಿನ್ ಕ್ಲಾಸ್ಗೂ ತಗೋ. ಇದು ಟೆಂಪ್ಲೇಟ್ ಅಷ್ಟೇ, ಇನ್ನೂ ಆಬ್ಜೆಕ್ಟೇ ಕ್ರಿಯೇಟ್ ಮಾಡಿಲ್ಲ ನಾವು. ಆ ಟೆಂಪ್ಲೇಟ್ ಡಿಸೈನ್ ಮಾಡಬೇಕಾದ್ರೆ ಅದಕ್ಕೂ ಇದನ್ನ ಕೊಟ್ಬಿಡು. ಯೂಸರ್ ಏನೇನಿದೆ ಅದು ನನಗೆ ಅಡ್ಮಿನಲ್ಲೂ ಬೇಕು, ಏನಕ್ಕಂದರೆ ಅಡ್ಮಿನ್ನು ಒಬ್ಬ ಯೂಸರೇ. ಓಕೆ, ಸೊ ಈ ಥರ ಮಾಡ್ತೀವಿ. ಸೊ ಈ ಥರ ಮಾಡಿದ ತಕ್ಷಣ ನೀವು ಇಲ್ಲಿ ಏನು ತೊಗೊಳೋದು ಬೇಕಾಗಿಲ್ಲ. ಆ್ಯಕ್ಚುಲಿ ಇಲ್ಲಿ ಏನು ತೊಗೊಳೋದು ಬೇಕಾಗಿಲ್ಲ. ಸೊ ಲೈಕ್ ಯೂಸರ್ಗೆ ನೋಡಿ ನೋಡೋಣ ಇರಿ, ನಾನು ಎಕ್ಸಾಂಪಲ್ ಹೆಂಗೆ ತೋರಿಸಿದ್ದೀನಿ ಅಂತ ನೋಡಿ ಇಲ್ಲಿ. ಸೊ ಯೂಸರ್ ನೇಮ್ ಇರುತ್ತೆ, ಲೈಕ್ ಪಾಸ್ವರ್ಡ್ ನಾವು ಸುಮ್ಮನೆ ಕಾಂಪ್ಲೆಕ್ಸ್ ಮಾಡೋದು ಬೇಡ. ಇದು ಏನಕ್ಕೆ ತೋರಿಸಿದ್ದು ನಿಮ್ಗೆ ಹೇಳಿ, ಲೈಕ್ ಪಾಸ್ವರ್ಡ್ನ ಪ್ರೈವೇಟ್ ಮಾಡಿಡ್ತೀವಿ. ಸೊ ಅದಕ್ಕೆ ತೋರಿಸಿದೆ ಪ್ರೈವೇಟ್ ಅಟ್ರಿಬ್ಯೂಟ್ ನೆನಪಿದೆಯಾ ಅಂತ. ಬಟ್ ಬೇಸಿಕಲಿ ನಾವು ಅದೇ ಎಕ್ಸಾಂಪಲಲ್ಲಿ ಹೋಗೋಣ. ಸೊ ಯೂಸರ್ನ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಪ್ರಾಬ್ಲಮ್ ಏನಾಯಿತು, ಎಸ್ ಓಕೆ. ಸೊ ಯೂಸರ್ನ ಕ್ರಿಯೇಟ್ ಮಾಡಿದ್ದೀನಿ, ಯೂಸರ್ ಅನ್ನೋ ಕ್ಲಾಸ್ನ. ಅದರಿಂದ ಲೈಕ್ ಅಡ್ಮಿನ್ ಅನ್ನೋ ಕ್ಲಾಸಲ್ಲಿ ಯೂಸರ್ದು ಏನೇನಿದೆ ಅದನ್ನು ಇನ್ಹೆರಿಟ್ ಮಾಡ್ತಾ ಇದ್ದೀನಿ. ಇಷ್ಟನ್ನ ನೋಡಿದ್ರಿ. ಸೊ ಇನ್ಹೆರಿಟ್ ಯಾಕೆ ಮಾಡ್ತೀವಿ, ಸೊ ಒಂದು ಸಿಂಪಲ್ ಎಕ್ಸಾಂಪಲ್ನ ತೊಗೋತೀನಿ. ನಾನು ಲಾಗಿನ್ ಅನ್ನೋ ಫಂಕ್ಷನ್ ಬರಿತೀನಿ. ಒಬ್ಬ ಯೂಸರ್ ಇದ್ದರೆ ಅವನಿಗೆ ಲಾಗಿನ್ ಅನ್ನೋ ಮೆಥಡ್ ಇರುತ್ತಲ್ವಾ. ಸೊ ಈ ಕ್ಲಾಸ್ ಒಳಗಡೆ ಲಾಗಿನ್ ಅನ್ನೋ ಮೆಥಡ್ ಬರೆಯೋಣ. ಓಕೆ, ಸೊ ಇವಾಗ ನಾನು ಏನಾದ್ರು ಅಡ್ಮಿನಲ್ಲಿ ಯೂಸರ್ನ ಇನ್ಹೆರಿಟ್ ಮಾಡಲಿಲ್ಲ ಅಂದಿದ್ರೆ ಇಲ್ಲೂ ಸಹ ನಾನು ಮತ್ತೆ ಇಲ್ಲೂ ಲಾಗಿನ್ ಅಂತ ಬರಿಬೇಕಾಗಿರ್ತಿತ್ತು. ಸೊ ಇಲ್ಲೂ ಲಾಗಿನ್ ಬೇಕಾಗಿರ್ತಿತ್ತು. ಬಟ್ ಇವಾಗ ಹಿಂಗೂ ಇನ್ಹೆರಿಟ್ ಮಾಡಿದ್ದೀನಲ್ವಾ, ಸೊ ಅಡ್ಮಿನ್ನ ಅದನ್ನು ಆಕ್ಸೆಸ್ ಮಾಡ್ಬೋದಾ ಅಂತ ಇವಾಗ ನೋಡೋಣ. ಅದಕ್ಕಿಂತ ಮೊದಲು ಇವ್ರೇನು ಎಕ್ಸ್ಟ್ರಾ ಮಾಡಿದ್ದಾರೆ, ನೆಕ್ಸ್ಟು ಡಿಲೀಟ್ ಯೂಸರ್ ಅನ್ನೋದು ಸಹ ಒಂದು ಫಂಕ್ಷನ್ನ ಇಟ್ಟಿದ್ದಾರೆ. ಸೊ ಡಿಲೀಟ್ ಮಾಡೋಕ್ಕೆ ಇವಾಗ ಯೂಸರ್ಸ್ ಇರ್ತಾರೆ ಅಂತ ಅಂದ್ಕೊಳ್ಳಿ, 1000 ಯೂಸರ್ಸ್ ಇರ್ತಾರೆ. ಅಡ್ಮಿನಿಸ್ಟ್ರೇಟರ್ಗೆ ಆ ಯೂಸರ್ನೂ ಡಿಲೀಟ್ ಮಾಡೋ ಪರ್ಮಿಷನ್ ಇರುತ್ತೆ, ಬಟ್ ಯೂಸರ್ಗಿರಲ್ಲ. ಸೊ ಇವಾಗ ನೀನು ಯೂಸರು, ನಿಮ್ಮ ತಂಗಿನೂ ಯೂಸರ್ ಅಂದ್ಕೊಳ್ಳಿ. ಸೊ ನಿಮ್ಮ ತಂಗಿ ಅಕೌಂಟ್ ನೀನು ಡಿಲೀಟ್ ಮಾಡೋಕ್ಕಾಗಲ್ಲ, ಆದರೆ ನಿಮ್ಮ ಅಪ್ಪ ನಿಮ್ಮ ತಂಗಿದ್ದು ಮತ್ತು ನಿನ್ನ ಇಬ್ಬರು ಅಕೌಂಟ್ ಡಿಲೀಟ್ ಮಾಡ್ಬೋದು. ಯಾಕಂದರೆ ಅವ್ರ ಅಡ್ಮಿನಿಸ್ಟ್ರೇಟರ್ ಆಕ್ಸೆಸ್ ಇರುತ್ತೆ ಅವ್ರಿಗೆ, ನಿಮ್ಮ ವಿಂಡೋಸ್ ಲ್ಯಾಪ್ಟಾಪಲ್ಲಿ, ನಿಮ್ಮ ಅಪ್ಪನ ಲ್ಯಾಪ್ಟಾಪಲ್ಲಿ. ಸೊ ಆ ಥರ ಅಂತ ಅಂದ್ಕೊಳ್ಳಿ. ಸೊ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನಾವು ಆ್ಯಸ್ ಸೂನ್ ಆ್ಯಸ್ ಲೈಕ್ ಐ ಯೂಸ್ ದಿಸ್ ಯೂಸರ್ ಇನ್ ಫ್ರಂಟ್ ಆಫ್ ಅಡ್ಮಿನ್. ಸೊ ಈ ಥರ ಮಾಡಿದ ತಕ್ಷಣವೇ ಲಾಗಿನ್ ಅನ್ನೋ ಮೆಥಡು ಅಡ್ಮಿನ್ ಕ್ಲಾಸಲ್ಲೂ ಇರುತ್ತೆ. ನಿಮಗೆ ಇಲ್ಲಿ ಕಾಣಿಸ್ತಿಲ್ಲ, ನಿಮ್ಮ ಕೋಡಲ್ಲಿ ಕಾಣಿಸ್ತಿಲ್ಲ, ಬಟ್ ಅದನ್ನು ಆಕ್ಸೆಸ್ ಮಾಡ್ಬೋದು. ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಅಡ್ಮಿನ್ಗೆ ಎಕ್ಸ್ಟ್ರಾ ಪ್ರಿವಿಲೇಜ್ ಏನಿರುತ್ತೆ, ಸೊ ಡಿಲೀಟ್ ಯೂಸರ್ ಅನ್ನೋ ಒಂದು ಪ್ರಿವಿಲೇಜ್ ಇರುತ್ತೆ. ಓಕೆ, ನಾನು ಇಲ್ಲೇ ಫಂಕ್ಷನ್ ಮೆಥಡ್ ಬರ್ಬೇಡ ಅದನ್ನ. ಸೊ ಅಡ್ಮಿನ್ನು ಇನ್ನೊಬ್ಬ ಯೂಸರ್ನ ಡಿಲೀಟ್ ಮಾಡ್ಬೋದಾಗಿರುತ್ತೆ. ಓಕೆ, ಸೊ ಇಲ್ಲಿ ಸುಮ್ಮನೆ ಪ್ರಿಂಟ್ ಮಾಡೋಣ ಅಷ್ಟೇ, ಪ್ರಿಂಟ್ ಅಡ್ಮಿನ್ ಡಿಲೀಟೆಡ್ ಯೂಸರ್ ಅಂತ ಸುಮ್ಮನೆ ಪ್ರಿಂಟ್ ಮಾಡೋಣ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ, ನಾನು ಈ ಯೂಸರ್ ಆಬ್ಜೆಕ್ಟ್ ಏನು ಕ್ರಿಯೇಟ್ ಮಾಡಿ ಅದನ್ನ ತೆಗಿತೀನಿ. ಸೊ ಒಂದು ಅಡ್ಮಿನ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀನಿ.
ಅಡ್ಮಿನ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಅಡ್ಮಿನ್ನ ಕ್ರಿಯೇಟ್ ಮಾಡಿದ್ಮೇಲೆ ಲೈಕ್ ಇವಾಗ ನಾನು ನಿಮಗೆ ಎಕ್ಸಾಂಪಲಲ್ಲೂ ತೋರಿಸಿದ್ದೆ. ಏನು ತೋರಿಸಿದೆ? ಇಲ್ಲಿ ನೋಡಿ, ಕರ್ನಾಟಕ ಅಡ್ಮಿನ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೆ ಲಾಗಿನ್ ಆಕ್ಸೆಸ್ ಮಾಡ್ತಿದ್ದಾರೆ. ಇದ್ರಲ್ಲಿ ಲಾಗಿನ್ ಆಗುತ್ತಾ ಅಂತ ನೋಡೋಣ. ಆ್ಯಂಡ್ ಬೇಸಿಕಲಿ ಇಲ್ಲಿ ಏನಂದರೆ, ನೀವು ಇಲ್ಲಿ ಅಡ್ಮಿನಲ್ಲಿ ಇಲ್ಲಿ ಏನಿತ್ತು ನೋಡಿ, ಅದರ ಬೇಸ್ ಕ್ಲಾಸಲ್ಲಿ, ಅದರ ಯೂಸರ್ ಕ್ಲಾಸಲ್ಲೂ ಇತ್ತು ಅಲ್ವಾ ಯೂಸರ್ ನೇಮು. ಸೊ ಯೂಸರ್ ನೇಮ್ನ ನೀವು ಇಲ್ಲೂ ಕೊಡಬೇಕಾಗುತ್ತೆ. ಅಂಟಿಲ್ ಅನ್ಲೆಸ್ ಇಲ್ಲಿ ನೀವು ಕನ್ಸ್ಟ್ರಕ್ಟರ್ ಹಾಕಿಲ್ಲ ಅಂದರೆ ಇಲ್ಲೂ ನೀವು ಆ ಯೂಸರ್ದು ಕನ್ಸ್ಟ್ರಕ್ಟರ್ ವರ್ಕ್ ಆಗುತ್ತೆ. ಲೈಕ್ ಇಲ್ಲಿಗೆ ಏನಾದ್ರು ಇನಿಟ್ ಹಾಕಿದ್ರೆ ಅದು ಲೈಕ್ ಅದ್ರ ಮೇಲೆ ನಾವು ಓವರ್ ರೈಡ್ ಮಾಡ್ಬಿಡ್ತೀವಿ ಇನಿಟ್ನ. ಬಟ್ ಇಲ್ಲಿ ಇನಿಟ್ ಇಲ್ಲಿರೋದ್ರಿಂದ ಲೈಕ್ ಪೈಥನ್ ಜಸ್ಟ್ ಹುಡ್ಕೋದು ಇನಿಟ್ಗೆ. ಸೊ ಇನಿಟ್ ಸಿಕ್ತು ಅಂತ ಅಂದ ತಕ್ಷಣ ಇಲ್ಲಿ ಯೂಸರ್ ನೇಮ್ ಅನ್ನೋ ಒಂದು ಪ್ಯಾರಾಮೀಟರ್ ಕೇಳುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿಗೆ ನೀವು ಯೂಸರ್ ನೇಮ್ ಹಾಕಬೇಕು. ನಾನು ಇಲ್ಲಿ CSG ಅನ್ನೋ ಯೂಸರ್ ನ ಚಂದನೇಶ್ ಗೌಡ ಅಲ್ವಾ, ಸೊ ಯೂಸರ್ ನೇಮ್ CSG ಅಂತ ಹಾಕ್ತೀನಿ. ಹಾಕ್ಬಿಟ್ಟು ನೆಕ್ಸ್ಟ್ ನೋಡ್ತೀನಿ ಎ ಡಾಟ್ ಯೂಸರ್ ನೇಮ್ನ ಪ್ರಿಂಟ್ ಮಾಡೋಣ ಫಸ್ಟು. ಸೊ ಪ್ರಿಂಟ್ ಎ ಡಾಟ್ ಯೂಸರ್ ನೇಮ್. ಓಕೆ, ಸೊ ಎ ಡಾಟ್ ಯೂಸರ್ ನೇಮ್ನ ನಾನು ಪ್ರಿಂಟ್ ಮಾಡಿದ್ರೆ ನೋಡಿ CSG ಅಂತ ಬಂತು. ಬಟ್ ಇಲ್ಲಿ ನೋಡ್ಬೋದು ನೀವು, ಇದರಲ್ಲಿ ಎಲ್ಲಿ ಯೂಸರ್ ನೇಮ್ ಅನ್ನೋ ಇದೇ ಇಲ್ಲ ಅಂತ. ಓಕೆ, ದಿಸ್ ಇಸ್ ದ ಪವರ್ ಆಫ್ ಇನ್ಹೆರಿಟೆನ್ಸ್. ಸೊ ಇಲ್ಲಿಂದ ನಾವು ಇನ್ಹೆರಿಟ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ವರ್ಕ್ ಆಗ್ತಿದೆ. ಅದೇ ರೀತಿ ಲಾಗಿನ್ ಸಹ ವರ್ಕ್ ಆಗಬೇಕು. ನಾನು ಎ ಡಾಟ್ ಲಾಗಿನ್ ಮಾಡ್ತೀನಿ ನೋಡಿ, ಎ ಡಾಟ್ ಲಾಗಿನ್ ಮಾಡ್ತೀನಿ. ಸೊ ಲಾಗಿನ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ CSG ಲಾಗ್ಡ್ ಇನ್. ಸೊ ಇದು ಸಹ ಇಲ್ಲಿಂದ ಬರ್ತಾ ಇದೆ. ಯೂಸರ್ ಅನ್ನೋ ಕ್ಲಾಸಿಂದ ಅದನ್ನ ಇನ್ಹೆರಿಟ್ ಮಾಡ್ಕೊಂಡಿದ್ದೀವಿ. ಸೊ ಅದು ಸಹ ಬಂತು. ಇವಾಗ ನೆಕ್ಸ್ಟ್ ಏನು ನೀವು ಹೇಳ್ಬೋದು, ಲೈಕ್ ಅಲ್ಲಿ ಬರೀ ಯೂಸರ್ದು ಬರ್ತಾ ಇದೆ, ಮೋಸ್ಟ್ಲಿ ಅಡ್ಮಿನ್ ಬರಲ್ಲ ಅನ್ಸುತ್ತೆ, ಡಿಲೀಟ್ ಯೂಸರ್ ಮಾಡಿ ನೋಡು ಅಂತ. ಸುಮ್ಮನೆ ಡಿಲೀಟ್ ಯೂಸರ್ ಮಾಡ್ತೀನಿ. ಓಕೆ, ಡಿಲೀಟ್ ಯೂಸರ್ ಮಾಡಿದ್ರೆ ನಾನು ರನ್ ಮಾಡಿದ್ರೆ ನೋಡಿ ಅಡ್ಮಿನ್ ಡಿಲೀಟೆಡ್ ದ ಯೂಸರ್ ಅಂತ ಸಹ ಬಂತು. ಓಕೆ, ಈ ಫಂಕ್ಷನ್ಸ್ ಈ ಮೆಥಡ್ಸು ಇದೆ ಆ್ಯಂಡ್ ಈ ಮೆಥಡ್ಸ್ ಮತ್ತು ಅಟ್ರಿಬ್ಯೂಟ್ ಸಹ ಇದೆ. ಓಕೆ, ಬೇಕಾದರೆ ನೀವು ಇಲ್ಲೂ ಸಹ ಇನ್ನೊಂದು ಕನ್ಸ್ಟ್ರಕ್ಟರ್ನ ಹಾಕಿ ಅದನ್ನು ಇದು ಮಾಡ್ಬೋದು. ನಾನು ಅದನ್ನು ಹೆಂಗೆ ಅಂತ ಹೇಳ್ತೀನಿ. ಓಕೆ, ಸೊ ಇವಾಗ ಲೈಕ್ ಅದಕ್ಕೆ ಬೇರೆ ಎಕ್ಸಾಂಪಲ್ ತೊಗೊಳ್ಳೋಣ ನಾವು. ಎಕ್ಸಾಂಪಲ್ ಏನು, ನಾನು ಆ್ಯಕ್ಚುಲಿ ಆವಾಗಲೇ ಬರೆದಿದೆ ಅನಿಸುತ್ತೆ, ಅದೇ ಎಕ್ಸಾಂಪಲ್ ಕಾಪಿ ಮಾಡ್ಕೊಳ್ಳೋಣ ಇವಾಗ. ಇಲ್ಲಿ ಸಿಂಪಲ್ ಆಗಿ ನಿಮಗೆ ಅದನ್ನು ಸೂಪರ್ ಅನ್ನೋದೊಂದು ಹೇಳ್ಕೊಡ್ಬೇಕು. ಸೊ ಈ ಇನ್ಹೆರಿಟೆನ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಪೇರೆಂಟ್ ಕ್ಲಾಸಲ್ಲಿ ಇದಕ್ಕೆ ಬರ್ತಾ ಇದೆ. ಇಲ್ಲಿ ಸೂಪರ್ ಅನ್ನೋದು ಏನು ಅಂತ ನಾನು ಹೇಳ್ಕೊಡ್ಬೇಕು ನಿಮಗೆ. ಸೊ ಅಲ್ಲಿಂದ ಕಾಪಿ ಮಾಡ್ಕೊಂಡಿದ್ದೀನಿ, ಆಯಿತಾ ಕೋಡ್ನ. ಓಕೆ, ಸೊ ಇವಾಗೇನು ಇಲ್ಲಿ ಫ್ಯಾಮಿಲಿ ಅನ್ನೋ ಪೇರೆಂಟ್ ಕ್ಲಾಸ್ ಇದೆ. ಚೈಲ್ಡು ಆ ಫ್ಯಾಮಿಲಿ ಅನ್ನೋ ಪೇರೆಂಟ್ ಕ್ಲಾಸಿಂದ ಈ ಸರ್ನೇಮ್ ಅನ್ನೋ ಅಟ್ರಿಬ್ಯೂಟ್ನ ಇನ್ಹೆರಿಟ್ ಮಾಡಬೇಕು. ಅದಕ್ಕೋಸ್ಕರ ಹಿಂಗೆ ಮಾಡಿದ್ದೀವಿ. ಬಟ್ ಇನಿಟ್ ಮೆಥಡ್ನ ಚೈಲ್ಡಲ್ಲೂ ಹಾಕಿದ್ದೀವಿ. ಆಗ ಅದಕ್ಕೆ ಜಾಸ್ತಿ ಇದು ಗೊತ್ತಾ, ಅದಕ್ಕೆ ಜಾಸ್ತಿ ಪ್ರಿಫರೆನ್ಸು. ಬೇಸಿಕಲಿ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಪೈಥನ್ ಆ ಕ್ಲಾಸಲ್ಲಿ ಇನಿಟ್ ಇದೆಯಾ ಅಂತ ಹುಡುಕುತ್ತೆ. ಅದರಲ್ಲಿ ಇಲ್ಲ ಅಂದರೆ ಅದರ ಪೇರೆಂಟ್ ಕ್ಲಾಸಲ್ಲಿ ಹುಡುಕುತ್ತೆ. ಸೊ ಇಲ್ಲಿ ಸಿಗ್ತಾ ಇತ್ತಲ್ವಾ. ಸೊ ಇವಾಗ ಬೇಸಿಕಲಿ ಇಲ್ಲೇ ಇದೆ ಅಂತ ಇರೋದ್ರಿಂದ ಸೊ ಇದೇ ಕಾಲ್ ಆಗುತ್ತೆ. ಇದು ಕಾಲ್ ಆಗಬೇಕಾದ್ರೆ ನೋಡಿ ಸರ್ನೇಮ್ ಮತ್ತು ನೇಮ್ನ ತೊಗೊತಾ ಇದ್ದಾರೆ. ತೊಗೊಂಡಾದ್ಮೇಲೆ ನೇಮ್ನೇನೋ ಸೆಟ್ ಮಾಡ್ತಿದ್ದಾರೆ. ಬಟ್ ಸರ್ನೇಮ್ನ ಸೂಪರ್ ಡಾಟ್ ಇನಿಟ್ ಅಂತ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದನ್ನ ನೆನ್ಪಿಟ್ಕೊಳ್ಳಿ, ಲೈಕ್ ಯಾರಿಗೆ ಆದರೂ ನಿಮ್ಮ ಅಪ್ಪ ಸೂಪರ್ ಅಲ್ವಾ. ಸೊ ಈ ಒಂದು ಕ್ಲಾಸ್ಗೆ ಸೂಪರ್ ಅಂದರೆ ಅದರ ಪೇರೆಂಟ್ ಕ್ಲಾಸ್. ನಿಮ್ಮ ಪೇರೆಂಟ್ಸ್ ಯಾವತ್ತೇ ಇದ್ರು ಸೂಪರ್, ಅದೇ ಥರ ಸೊ ಪೇರೆಂಟ್ ಕ್ಲಾಸ್ನ ನಾವು ಸೂಪರ್ ಅಂತ ಮಾಡ್ತೀವಿ. ಸೊ ಸೂಪರ್ ಅಂದ ತಕ್ಷಣ ಇದೇನಾಗುತ್ತೆ ಗೊತ್ತಾ, ಇಲ್ಲಿಗೆ ಫ್ಯಾಮಿಲಿ ಬರುತ್ತೆ ಇಲ್ಲಿ. ಸೊ ಈ ಇದರಲ್ಲಿ ಓಕೆ, ಸೊ ಏನಾಗುತ್ತೆ ಸೂಪರ್ ಅಂದರೆ ಈ ಫ್ಯಾಮಿಲಿಲಿರೋ ಸರ್ನೇಮ್ ಏನಿತ್ತು, ಲೈಕ್ ಫ್ಯಾಮಿಲಿ ಇರೋ ಸರ್ನೇಮ್ನ ನಾವು ಲೈಕ್ ಮಾಡಿಫೈ ಮಾಡಬೇಕು ಅಂದರೆ ಫ್ಯಾಮಿಲಿದು ಕನ್ಸ್ಟ್ರಕ್ಟರ್ನ ಸಹ ಕಾಲ್ ಮಾಡಬೇಕು. ಸೊ ಆ ಕನ್ಸ್ಟ್ರಕ್ಟರ್ನ ಸರ್ನೇಮ್ ಯೂಸ್ ಮಾಡಿ ಕಾಲ್ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ಸೂಪರ್ ಅಂದರೆ ಇದು. ಅರ್ಥ ಆಯ್ತಾ? ನೆಕ್ಸ್ಟ್ ವೀಡಿಯೋದಲ್ಲೂ ನಾನು ಹೇಳ್ತೀನಿ. ಬಟ್ ಇವಾಗ ನಿಮಗೆ ಅಲ್ಲಿ ಆ ಎಕ್ಸಾಂಪಲ್ ನೋಡಬೇಕಾದ್ರೆ ಅರ್ಥ ಆಗಲಿ ಅಂತ ಹೇಳ್ಕೊಟ್ಟಿರೋದು. ಸೊ ಸೂಪರ್ ಅಂದರೆ ಪೇರೆಂಟ್ ಕ್ಲಾಸ್ನ ನೀವು ರೆಫರ್ ಮಾಡ್ತಿದ್ದೀರಾ. ಓಕೆ, ಸೊ ಅದನ್ನು ನೆನಪಿಟ್ಕೊಳ್ಳಿ. ಸೊ ಅದನ್ನು ನೆನಪಿಟ್ಕೊಂಡ್ರೆ ಈ ಒಂದು ಎಕ್ಸಾಂಪಲ್ ಸಹ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಫ್ಯಾಮಿಲಿ ಅಂದರೆ ಸರ್ನೇಮ್ ಇಲ್ಲಿ ಬಂದಿದೆ. ಸೊ ಚೈಲ್ಡ್ ಡಾಟ್ ಸರ್ನೇಮ್ ಮಾಡಿದಾಗ್ಲೂ ಆ ಸರ್ನೇಮು ಇದರಲ್ಲಿರುತ್ತೆ, ಯಾಕಂದರೆ ಅದನ್ನ ಇನ್ಹೆರಿಟ್ ಮಾಡ್ಕೊಂಡಿರುತ್ತೆ ಇಲ್ಲಿಂದ. ಸೊ ಅದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲಿ ಇನ್ಹೆರಿಟೆನ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಅದನ್ನು ನಾವು ಪ್ರಾಜೆಕ್ಟ್ ಮಾಡಬೇಕಾದ್ರೆ ನೋಡೋಣ. ಬಟ್ ದೆನ್ ನಿಮಗೆ ಇಲ್ಲಿ ನಾನು ಥಿಯರಿ ಥರ ನಾನು ನಿಮಗೆ ಹೇಳ್ಕೊಟ್ಬಿಟ್ಟಿರ್ತೀನಿ ಏನು ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ಅಂತ. ಇವಾಗ ನಿಮ್ಮದ್ರಲ್ಲಿ ಫ್ಯಾಮಿಲಿದ್ರಲ್ಲೇ ತಗೊಳ್ಳಿ. ಏನು ಫಸ್ಟು ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ತಾರೆ, ಅಂದರೆ ಅಜ್ಜಿ ತಾತ ಇರ್ತಾರೆ. ಸೊ ಅಜ್ಜಿ ತಾತನಿಂದ ನಿಮ್ಮ ಪೇರೆಂಟ್ಸು ಇನ್ಹೆರಿಟ್ ಮಾಡ್ಕೊಂಡಿರ್ತಾರೆ. ಸೊ ನಿಮ್ಮ ಪೇರೆಂಟ್ಸಿಂದ ನೀವು ಅಂತ ಬರೋಣ. ಸೊ ನೀವು ಇನ್ಹೆರಿಟ್ ಮಾಡಿರ್ತೀರ. ಇದನ್ನ ಏನು ಹೇಳ್ತೀವಿ ಗೊತ್ತಾ, ಮಲ್ಟಿ ಲೆವೆಲ್ ಅಂತ ಹೇಳ್ತೀವಿ. ಸೊ ನೋಡಿ, ಬೇರೆ 1 ಲೆವೆಲ್ 2 ಲೆವೆಲ್, ಸೊ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಏನು, ಮಲ್ಟಿಪಲ್ ಇನ್ಹೆರಿಟೆನ್ಸ್. ಮಲ್ಟಿಪಲ್ ಅಂದರೆ ಇದು ನಿಮ್ಮ ಅಪ್ಪ, ಇದು ನಿಮ್ಮ ಅಮ್ಮ. ಸೊ ನೀವು ಮಗ ಅಂತ ಅನ್ಕೊಳ್ಳಿ. ಸೊ ಅಪ್ಪನಿಂದನೂ ಮತ್ತೆ ಅಮ್ಮನಿಂದನೂ ಇಬ್ಬರಿಂದನೂ ಇನ್ಹೆರಿಟ್ ಮಾಡೋದನ್ನ ಮಲ್ಟಿಪಲ್. ಓಕೆ, ಸೊ ನಾನು ಅಲ್ಲೇ ಬರೆದ್ಬಿಡ್ತೀನಿ. ಸೊ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಇದಾಯಿತು. ಓಕೆ, ಮಲ್ಟಿಪಲ್ ಇನ್ಹೆರಿಟೆನ್ಸ್. ನೆಕ್ಸ್ಟ್ ಸಿಂಗಲ್ ಇನ್ಹೆರಿಟೆನ್ಸ್ ನಿಮಗೆ ಗೊತ್ತು. ಬೇಸಿಕಲಿ ಇವಾಗ ನೋಡಿ, ಫ್ಯಾಮಿಲಿಯಿಂದ ಆ ಒಬ್ಬ
ಮಗು ತಗೊಂತು ನೋಡಿ ಅಲ್ಲಿ ಫ್ಯಾಮಿಲಿ ಒಂದೇ ಒಂದು, ಅದನ್ನ ಸಿಂಗಲ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಸಿಂಗಲ್ ಇನ್ಹೆರಿಟೆನ್ಸ್ ಆಯಿತು. ಆ್ಯಂಡ್ ನೆಕ್ಸ್ಟು ಹೈರಾರ್ಕಿಯಲ್ ಇನ್ಹೆರಿಟೆನ್ಸ್. ಹೈರಾರ್ಕಿಯಲ್ ಅಂತ ಬರುತ್ತೆ. ಸೊ ಹೈರಾರ್ಕಿ ಅಂದರೆ ಏನು? ಈಗ ಒಂದು ಬೇಸ್ ಕ್ಲಾಸ್ ಇದೆ ಅಂತ ಅಂದ್ಕೊಳ್ಳಿ, ಇದರಿಂದ ಎ, ನೆಕ್ಸ್ಟು ಇಲ್ಲೊಂದು ಯಾವುದೋ ಝೆಡ್, ಇಲ್ಲೊಂದು ಯಾವುದೋ ಎಕ್ಸ್ ಅನ್ನೋ ಇನ್ನೊಂದು ಕ್ಲಾಸಸ್ಸು. ಸೊ ಒಂದು ಬೇಸ್ ಕ್ಲಾಸಿಂದ ಮಲ್ಟಿಪಲ್ ಕ್ಲಾಸಸ್ಸು ಇನ್ಹೆರಿಟ್ ಮಾಡಬೇಕಾದ್ರೆ ಇದನ್ನ ಹೈರಾರ್ಕಿಯಲ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಇದನ್ನೆಲ್ಲಾನು ನೀವು ಪ್ರಾಜೆಕ್ಟ್ನ ಬಿಲ್ಡ್ ಮಾಡಬೇಕಾದ್ರೆ ಯೂಸ್ ಮಾಡ್ತಿರ್ತೀರಾ. ನಾನು ನಿಮಗೆ ಸಿಂಪಲ್ ಆಗಿ ನಾವು ವಾಕ್ತು ತೋರಿಸೋದಾದ್ರೆ, ಇಲ್ಲಿ ನೋಡಿ, ಫ್ಯಾಮಿಲಿಯಿಂದ ಚೈಲ್ಡ್ ಇನ್ಹೆರಿಟ್ ಮಾಡಿತ್ತು, ಇದನ್ನ ಸಿಂಗಲ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಅದೇನಾದರೂ ಫ್ಯಾಮಿಲಿ ಜೊತೆಗೆ ಚೈಲ್ಡು ಇನ್ನೊಂದು ಏನದ್ರಿಂದನೋ, ಈಗ ಮ್ಯಾಮಲ್ ಅಲ್ವಾ ಅದು, ಲೈಕ್ ನಾವೆಲ್ಲ ಮ್ಯಾಮಲ್ ಅಥವಾ ಹ್ಯೂಮನ್ ತಗೊಂಡ್ರೆ ತುಂಬಾನೇ ಸಿಂಪಲ್ ಆಗುತ್ತೆ. ಸೊ ಹ್ಯೂಮನ್ ಕ್ಲಾಸಿಂದನೂ ಕ್ಯಾರೆಕ್ಟರ್ಸ್ನ ನಾವು ಇನ್ಹೆರಿಟ್ ಮಾಡ್ತೀವಲ್ವಾ. ಸೊ ಅದಕ್ಕೋಸ್ಕರ ಇದನ್ನ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಅಂತೀವಿ. ಫ್ಯಾಮಿಲಿ ಅನ್ನೋ ಕ್ಲಾಸಿಂದನೂ ಹ್ಯೂಮನ್ ಅನ್ನೋ ಕ್ಲಾಸಿಂದನೂ ಆಟ್ರಿಬ್ಯೂಟ್ಸ್ ಮತ್ತು ಮೆಥಡ್ಸ್ನ ಈ ಚೈಲ್ಡ್ ಕ್ಲಾಸ್ಗೆ ಕೊಡ್ತಾ ಇದ್ದೀವಿ. ಇದನ್ನ ಮಲ್ಟಿಪಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರುತ್ತೆ ಮಲ್ಟಿ ಲೆವೆಲ್. ಲೈಕ್ ಇದನ್ನ ನೀವು ಸುಮ್ಮನೆ ಟ್ರೈ ಮಾಡಿ ಎಲ್ಲಾನು. ಸೊ ಇದರಲ್ಲಿ ಗ್ರ್ಯಾಂಡ್ ಚೈಲ್ಡ್ ಅನ್ನ ತಗೊಳ್ಳೋಣ, ಇಲ್ಲಿಗೆ ಚೈಲ್ಡ್ ಹಾಕೋಣ. ಓಕೆ, ಸೊ ಇಲ್ಲಿ ಏನು ಮಾಡಿದ್ದೀನಿ ನಾನು ಕ್ಲಾಸ್, ಎಸ್. ಸೊ ಇಲ್ಲಿ ಬೇಸಿಕಲಿ ಏನಾಗ್ತಿದೆ ಅಂದರೆ, ಫ್ಯಾಮಿಲಿ ಅನ್ನೋ ಕ್ಲಾಸ್ನ ಚೈಲ್ಡ್ ಇನ್ಹೆರಿಟ್ ಮಾಡ್ತಾ ಇದೆ, ಆ್ಯಂಡ್ ಚೈಲ್ಡ್ ಅನ್ನೋ ಕ್ಲಾಸ್ನ ಗ್ರ್ಯಾಂಡ್ ಚೈಲ್ಡ್ ಇನ್ಹೆರಿಟ್ ಮಾಡ್ತಾ ಇದೆ. ಸೊ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಬಂತು. ಸೊ ಈ ಥರ ಲೈಕ್ ಬೇಸಿಕಲಿ ಚೈಲ್ಡ್ ಜೊತೆಗೆ ಇಲ್ಲಿ ಇನ್ನೊಂದು ನಾನು ಈ ಚೈಲ್ಡು ಸಹ ಫ್ಯಾಮಿಲಿಯಿಂದನೇ ತೊಗೊಂಡ್ರೆ ಡೈರೆಕ್ಟಾಗಿ ಹೈರಾರ್ಕಿಯಲ್ ಆಯಿತು. ಇದು ನೋಡಿ ತುಂಬಾ ಸಿಂಪಲ್ ಪೈಥಾನಲ್ಲಿ, ಅದೆಲ್ಲ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ನೋಡಿ ಎಷ್ಟು ಈಸಿಯಾಗಿ ಕಲಿತಾ ಇದ್ದೀರಾ. ಇದನ್ನೇ ಇನ್ಹೆರಿಟೆನ್ಸ್ ಅಂತಾರೆ. ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಯಾವುದೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಂಗೆ ಹೇಳ್ತಾ ಇವಾಗ ನಾವು ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಪಾಲಿಮಾರ್ಫಿಸಮ್ಗೆ ಹೋಗೋಣ. ತುಂಬಾ ಸಿಮಿಲರು, ಸ್ವಲ್ಪ ಚೇಂಜ್ ಇದೆ ನೋಡಿ. ನಾನು ಕ್ಲಿಯರ್ ಮಾಡೋಣ ಕೋಡ್ನ ಫಸ್ಟು. ಯಾ ಇಲ್ಲಿ ಪಾಲಿಮಾರ್ಫಿಸಮ್ಗೆ ಹೋಗೋದಾದರೆ ನಾವು, ಪಾಲಿಮಾರ್ಫಿಸಮ್ allows objects of different classes to be treated as objects of a common super class. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಬಟ್ ದೇ ಕ್ಯಾನ್ ಬಿಹೇವ್ ಡಿಫ್ರೆಂಟ್ಲಿ ಡಿಪೆಂಡಿಂಗ್ ಆನ್ ಆಬ್ಜೆಕ್ಟ್ ಟೈಪ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾವು ಒಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ನಮಗೆ ಹೇಳ್ತೀನಿ. ಈಗ ಅನಿಮಲ್ ಅನ್ನೋ ಒಂದು ಕ್ಲಾಸ್ ಇದೆ ಅಂತ ಅನ್ಕೊಳ್ಳಿ. ಅನಿಮಲ್ ಮೂವಿ ಅಲ್ಲ, ಅನಿಮಲ್ ಕ್ಲಾಸ್ ಕ್ರಿಯೇಟ್ ಮಾಡಿದ್ದೀರಾ. ಇದರಿಂದ ಡಾಗ್ ಅನ್ನೋ ಒಂದು ಕ್ಲಾಸು ಮತ್ತೆ ಕ್ಯಾಟ್ ಅನ್ನೋ ಇನ್ನೊಂದು ಕ್ಲಾಸು ಏನು ಮಾಡ್ತಿವೆ, ಇನ್ಹೆರಿಟ್ ಮಾಡ್ತಾ ಇವೆ. ಹೈರಾರ್ಕಿಯಲ್ ಇನ್ಹೆರಿಟೆನ್ಸ್. ಓಕೆ, ಸೊ ಇನ್ಹೆರಿಟ್ ಮಾಡ್ತಾ ಇವೆ. ಹಿಂಗೆ ಮಾಡಬೇಕಾದ್ರೆ ಮೇಕ್ ಸೌಂಡ್ ಅನ್ನೋ ಒಂದು ಇದು ತಗೊಳ್ಳೋಣ. ಸೊ ಮೇಕ್ ಸೌಂಡ್ ಅನ್ನೋ ಒಂದು ಮೆಥಡ್ ಇದೆ ಈಗ ಅನಿಮಲ್ ಕ್ಲಾಸಲ್ಲಿ. ಸೊ ಅನಿಮಲ್ ಕ್ಲಾಸಲ್ಲಿ ಮೇಕ್ ಸೌಂಡ್ ಅನ್ನೋ ಮೆಥಡ್ ಇದೆ. ಸೊ ಇದನ್ನ ಡಾಗುನು ಕ್ಯಾಟು ಎರಡು ಇನ್ಹೆರಿಟ್ ಮಾಡ್ಕೊಂಡಿರ್ತಾವಲ್ವಾ. ಸೊ ನಾನೇನಾದರೂ ಡಾಗ್ ಡಾಟ್ ಮೇಕ್ ಸೌಂಡ್ ಅಂತ ಕೊಟ್ಟರೆ ಏನಿರುತ್ತೆ ಇಲ್ಲಿ, ಅದು ಪ್ರಿಂಟ್ ಆಗುತ್ತೆ. ಹಂಗೆ ಕ್ಯಾಟ್ ಕೊಟ್ಟರು ಹಂಗೆ ಪ್ರಿಂಟ್ ಆಗುತ್ತೆ. ಆದರೆ ನನಗೆ ಬಿಹೇವಿಯರ್ ಚೇಂಜ್ ಆಗಬೇಕು. ಇವನ್ ದೋ ದೀಸ್ ಟು ಕ್ಲಾಸಸ್ ಹ್ಯಾವ್ ಬೀನ್ ಇನ್ಹೆರಿಟೆಡ್ ಫ್ರಮ್ ಇನ್ ಅನಿಮಲ್ ಕ್ಲಾಸ್, ಇವನ್ ದೆನ್ ನನಗೆ ಡಾಗ್ದು ಬಿಹೇವಿಯರ್ ಮತ್ತು ಕ್ಯಾಟ್ದು ಬಿಹೇವಿಯರ್ ಚೇಂಜ್ ಆಗಬೇಕು. ಈಗ ನೋಡಿ, ಸೇಮ್ ಪೇರೆಂಟ್ಸ್ಗೆ ಮಕ್ಕಳು ಹುಟ್ಟಿರ್ತಾರೆ, ಬಟ್ ಇಬ್ಬರು ಮಕ್ಕಳದು ಬಿಹೇವಿಯರ್ ಡಿಫ್ರೆನ್ಸ್ ಇರುತ್ತೆ, ಆ್ಯಟಿಟ್ಯೂಡ್ ಡಿಫ್ರೆನ್ಸ್ ಇರುತ್ತೆ, ಮ್ಯಾನರ್ ಬೇರೆ ಬೇರೆ ಇರುತ್ತೆ. ಸೊ ಆ ಥರ ಇಲ್ಲೂ ಸಹ ಇದನ್ನು ಪಾಲಿಮಾರ್ಫಿಸಮ್ ಅಂತೀವಿ. ಪಾಲಿ ಅಂದರೆ ಮೆನಿ. ಓಕೆ, ಹಿಂಗಂದ್ರೆ ಏನು ಹೇಳಿದೆ, ಮೆನಿ. ಸೊ ಮೆನಿ ಆಯಿತಾ. ಮಾರ್ಫ್ ಅಂದರೆ ಫಾರ್ಮ್. ಸೊ ಮೆನಿ ಫಾರ್ಮ್ಸ್. ಸೊ ಒಂದೇ ಒಂದು ಇನ್ಹೆರಿಟ್ ಮಾಡಿದ್ರು, ಒಂದೇ ಒಂದು ಪೇರೆಂಟ್ ಕ್ಲಾಸಿಂದ ಇನ್ಹೆರಿಟ್ ಮಾಡಿದ್ರು ಆ ಒಂದು ಕ್ಲಾಸಸ್ಗೆ ಡಿಫ್ರೆಂಟ್ ಫಾರ್ಮ್ಸ್ ಇರಬೇಕು. ಮಾರ್ಫಿಸಮ್. ಓಕೆ, ಇದನ್ನು ಪಾಲಿಮಾರ್ಫಿಸಮ್ ಅಂತ ಹೇಳ್ತೀವಿ. ಇದನ್ನು ರಿಯಲ್ ಆಗಿ ಹೆಂಗೆ ಯೂಸ್ ಮಾಡ್ತೀವಿ ಅಂತ ನಾನು ನಿಮಗೆ ಕೋಡಲ್ಲಿ ತೋರಿಸ್ಬಿಡ್ತೀನಿ. ಓಕೆ, ನಾವು ನೋಡಿ ಅದೇ ಕೋಡ್ ಇಲ್ಲಿದೆ ಆಯಿತಾ. ಸೊ ಇದನ್ನೇ ನಾನು ನಿಮಗೆ ಕಾಪಿ ಮಾಡ್ಕೊತೀನಿ ತುಂಬಾ ಈಸಿಯಾಗಿ. ನಾವು ಸುಮ್ಮನೆ ಯಾಕೆ ಮತ್ತೆ ಬರೆಯೋಣ. ನೋಡಿ, ಅನಿಮಲ್ ಕ್ಲಾಸ್ ಇದೆ, ಅದರಲ್ಲಿ ಮೇಕ್ ಸೌಂಡ್ ಅನ್ನೋ ಒಂದು ಇದಿದೆ. ಓಕೆ, ಸೊ ಮೇಕ್ ಸೌಂಡಲ್ಲೂ ನಾನು ಪ್ರಿಂಟ್ ಕೊಡ್ತೀನಿ, ಅನಿಮಲ್ ಇಸ್ ಮೇಕಿಂಗ್ ಸೌಂಡ್ ಅಂತ. ಓಕೆ, ಅನಿಮಲ್ ಈಸ್ ಮೇಕಿಂಗ್ ಸೌಂಡ್. ಓಕೆ, ಹಿಂಗೆ ಕೊಡ್ತೀನಿ. ನಾವೇನಾದರೂ ಇಲ್ಲೂ ಮೇಕ್ ಸೌಂಡ್ ಹಾಕಿದ್ರೆ ಇದನ್ನ ನಾವು ಓವರ್ ರೈಡ್ ಮಾಡ್ತಾ ಇದೀವಿ. ಇನಿಟ್ನ ಮಾಡಿದ್ರೆ ನೋಡಿ, ಕನ್ಸ್ಟ್ರಕ್ಟರ್ನ ನೆನಪಿದೆಯಾ? ಅದೇ ರೀತಿ ಇಲ್ಲಿ ಮೇಕ್ ಸೌಂಡ್ ಹಾಕಿದ್ರೆ, ನಾನೇನಾದರೂ ಡಾಗ್ ಡಾಟ್ ಮೇಕ್ ಸೌಂಡ್ ಅಂತ ಹಾಕಿದ್ರೆ, ಇದು ಅರ್ಥ ಆಯ್ತಾ? ಇದು ಅರ್ಥ ಆಗಿರಲೇಬೇಕು. ನೀವು ಬೇಸಿಕ್ ಕೋರ್ಸ್ ನೋಡಿದ್ರೆ ಅರ್ಥ ಆಗಿರುತ್ತೆ. ಸೊ ಒಂದು ಲಿಸ್ಟ್ ಒಳಗಡೆ ಎರಡು ಆಬ್ಜೆಕ್ಟ್ ಇಟ್ಟಿರ್ತೀವಿ. ಸೊ ಇಟ್ರೇಟ್ ಮಾಡ್ತಾ ಇದೀವಿ. ಸೊ ಫಸ್ಟ್ ಡಾಗ್ ಸಿಗುತ್ತೆ, ಫಸ್ಟ್ ಕ್ಯಾಟ್ ಸಿಗುತ್ತೆ. ಡಾಗ್ ಡಾಟ್ ಮೇಕ್ ಸೌಂಡು, ಕ್ಯಾಟ್ ಡಾಟ್ ಮೇಕ್ ಸೌಂಡ್ ಅಲ್ಲಿ ಕಾಲ್ ಆಗ್ತಾ ಇದೆ. ಓಕೆ, ಇದು ಅರ್ಥ ಆಗಿದೆ ಅಂದರೆ, ಸೊ ಡಾಗ್ ಡಾಟ್ ಮೇಕ್ ಸೌಂಡ್ ಅಂದಾಗ ಅದು ಅನಿಮಲ್ ಇಸ್ ಮೇಕಿಂಗ್ ಸೌಂಡ್ ಅಂತ ಬರಬೇಕಾಗಿತ್ತು. ಬಟ್ ಅದು ಚೇಂಜ್ ಆಗಬೇಕು ಅಂತ ನಾನೇನು ಮಾಡಿದೆ, ಇಲ್ಲಿ ಅದನ್ನು ಮತ್ತೆ ಬರೆದ್ಬಿಟ್ಟು ಬಾರ್ಕ್ ಅಂತ ಹಾಕಿದೆ. ಸೊ ಡಾಗ್ ಡಾಟ್ ಮೇಕ್ ಸೌಂಡ್ ಅಂದರೆ ಬಾರ್ಕ್ ಅಂತೆ, ಕ್ಯಾಟ್ ಡಾಟ್ ಮೇಕ್ ಸೌಂಡ್ ಅಂದರೆ ಮಿಯೋ ಅನ್ನುತ್ತೆ. ಓಕೆ, ಅದು ಅನಿಮಲ್ ಇಸ್ ಮೇಕಿಂಗ್ ಸೌಂಡ್ ಅಂತ ಬರ್ಸಲ್ಲ. ಸೊ ಒಂದೇ ಕ್ಲಾಸಿಂದ ಇನ್ಹೆರಿಟ್ ಮಾಡಿದ್ರು ಡಿಫ್ರೆಂಟ್ ಕ್ಲಾಸಸ್ಗೆ ಡಿಫ್ರೆಂಟ್ ಬಿಹೇವಿಯರ್ ಕೊಡೋದನ್ನು ಪಾಲಿಮಾರ್ಫಿಸಮ್ ಅಂತ ಹೇಳ್ತೀವಿ. ತುಂಬಾ ಸಿಂಪಲ್. ಈಗ ನಾನು ರನ್ ಮಾಡಿದ್ರೆ ನೋಡಿ, ಇಲ್ಲಿ ಬಾರ್ಕ್ ಬಂತು, ಮಿಯೋ ಬಂತು.
even though I've called it on a dog and cat class which is inheriting from animal class. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇವಾಗ ಇದನ್ನ ಕಂಪ್ಯೂಟರ್ ಸೈನ್ಸ್ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ರಿಲೇಟ್ ಮಾಡೋಣ. ಓಕೆ, ಏನು, ಇವಾಗ ನೀವು ಏನೋ ಒಂದು ಝೊಮ್ಯಾಟೋಲಿ ಆರ್ಡರ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ ಝೊಮ್ಯಾಟೊ ಇದೆ, ಅದರಲ್ಲಿ ಆರ್ಡರ್ ಮಾಡ್ತೀರಾ. ಸೊ ಆರ್ಡರ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೋಟಿಫಿಕೇಶನ್ ಎಲ್ಲಿ ಬರುತ್ತೆ? SMS ಬರುತ್ತೆ ಆ್ಯಂಡ್ ಇಮೇಲು ಬರುತ್ತೆ ಅಂತ ಅನ್ಕೊಳ್ಳಿ. ಸೊ ಎರಡಕ್ಕೂ ಬರುತ್ತೆ. ಅವಾಗ ನಾನೇನು ಮಾಡ್ತೀನಿ, ಕ್ಲಾಸ್ ಇಮೇಲ್ ನೋಟಿಫಿಕೇಶನ್ ಅನ್ನೋ ಒಂದು ಕ್ಲಾಸ್ನ ಬರೀತೀರಾ. ಸೊ ಬರೆದ್ಬಿಟ್ಟು ಏನು ಮಾಡ್ತೀರಾ, ಅದರಲ್ಲಿ ಲೈಕ್ ಸಿಂಪಲ್ ಆಗಿ ಒಂದು ಸುಮ್ಮನೆ ಸೆಂಡ್ ಅನ್ನೋ ಒಂದು ಇಡೋಣ. ಸೊ ಇದು ಝೊಮ್ಯಾಟೊ ಅವ್ರು ಬಿಲ್ಡ್ ಮಾಡ್ತಿರೋದು. ಸೊ ಇಮೇಲ್ ನೋಟಿಫಿಕೇಶನ್ ಸೆಂಡ್ ಮಾಡಬೇಕು ಅಂತ ಅವ್ರು ಬಿಲ್ಡ್ ಮಾಡೋದಾದ್ರೆ ಇಲ್ಲಿ ಸುಮ್ಮನೆ ಪ್ರಿಂಟ್ ಮಾಡ್ತಿದ್ದೀನಿ, ಇಲ್ಲಿ ಒಳಗಡೆ ಏನೂ ಹಾಕಲ್ಲ. ಓಕೆ, ಇದೆಲ್ಲ ನೋಟಿಫಿಕೇಶನ್ ಎಲ್ಲ ಹೇಗೆ ಕಳಿಸೋದು ಅದನ್ನೆಲ್ಲ ಪ್ರಾಜೆಕ್ಟ್ಸ್ ಮಾಡ್ಬೇಕಾದ್ರೆ ನೋಡೋಣ. ಸೊ ಪ್ರಿಂಟ್ ಮಾಡ್ತೀನಿ ಇಮೇಲ್ ಸೆಂಟ್ ಅಂತ. ಓಕೆ, ಸೊ ಇಮೇಲ್ ಸೆಂಟ್ ಅಂತ ಪ್ರಿಂಟ್ ಮಾಡ್ತೀನಿ. ಅದೇ ರೀತಿ ನಾನು SMS ಸೆಂಡ್ ಮಾಡಬೇಕು. ಸೊ SMS ನೋಟಿಫಿಕೇಶನ್ SMS ನೋಟಿಫಿಕೇಶನ್ ಏನು, ಡೆಫ್ ಸೆಂಡ್ ಮಾಡ್ತೀನಿ. ಡೆಫ್ ಸೆಂಡ್ ಸೆಲ್ಫ್ ಪ್ರಿಂಟ್ SMS ಸೆಂಡ್. ಓಕೆ, ಇಲ್ಲೇನು ನೋಡಿದ್ರಿ ನೀವು? ಸೊ ಬೇಸಿಕಲಿ ನಾನು 2 ಕ್ಲಾಸ್ ಕ್ರಿಯೇಟ್ ಮಾಡಿದೆ, ಎರಡರಲ್ಲೂ ಸೆಂಡ್ ಅನ್ನೋ ಫಂಕ್ಷನ್ ಬರೆದೆ. ಸೊ ಬೇಸಿಕಲಿ ನನಗೆ ಇಲ್ಲಿ SMS ಸೆಂಟ್ ಅಂತ ಬರುತ್ತೆ, ಇದರಲ್ಲಿ ನಾನು ಕಾಲ್ ಮಾಡಿದ್ರೆ ಇಮೇಲ್ ಸೆಂಟ್ ಅಂತ ಬರುತ್ತೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ರಿಯೂಸಬಿಲಿಟಿನ ರೆಡ್ಯೂಸ್ ಮಾಡೋಕ್ಕೆ ನಾವು ಇನ್ನೊಂದು ಕ್ಲಾಸ್ನ ತಗೋಬೋದು. ಒಂದು ಬೇಸ್ ನೋಟಿಫಿಕೇಶನ್ ಕ್ಲಾಸ್ನ ತಗೊಳ್ಳೋಣ. ನೋಟಿಫಿಕೇಶನ್ ಅನ್ನೋ ಒಂದು ಕ್ಲಾಸ್ನ ತಗೊಳ್ಳೋಣ. ಇದರಲ್ಲಿ ಸದ್ಯಕ್ಕೆ ಪಾಸ್ ಮಾಡಿರ್ತೀನಿ, ಆಯಿತಾ? ಸೊ ಇಮೇಲ್ ನೋಟಿಫಿಕೇಶನ್ ಸಹ ನೋಟಿಫಿಕೇಶನ್ ಇಂದ ಇನ್ಹೆರಿಟ್ ಮಾಡುತ್ತೆ ಆ್ಯಂಡ್ SMS ನೋಟಿಫಿಕೇಶನ್ ಸಹ ನೋಟಿಫಿಕೇಶನ್ ಇಂದ ಇನ್ಹೆರಿಟ್ ಮಾಡುತ್ತೆ. ಸೊ ಇಲ್ಲೂ ನಾವು ಬೇಕಿದ್ರೆ ನೋಟಿಫಿಕೇಶನ್ ಸೆಂಡ್ ಅಂತ ಇಟ್ಟಿರೋಣ. ಓಕೆ, ನನಗೆ ಏನಕ್ಕೆ ಇದು ಯೂಸ್ ಆಗುತ್ತೆ ಅಂತ ನಿಮ್ಗೆ ಇವಾಗ ಹೇಳ್ಕೊಡ್ತೀನಿ ನಾನು. ಸೊ ಇಲ್ಲಿ ನೋಟಿಫಿಕೇಶನ್ ಸೆಂಡ್ ಅಂತ ಹೇಳೋಣ. ಸೊ ಇವಾಗ ಅರ್ಥ ಆಗುತ್ತೆ, ನಾನೇನು ಕೋಡ್ನ ರನ್ ಮಾಡೋದು ಬೇಕಾಗಿಲ್ಲ ನಿಮಗೆ. ನಾನು ನೋಟಿಫಿಕೇಶನ್ ಅನ್ನೋ ಒಂದು ಕ್ಲಾಸಿಂದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಸೆಂಡ್ನ ಕಾಲ್ ಮಾಡಿದ್ರೆ ನೋಟಿಫಿಕೇಶನ್ ಸೆಂಟ್ ಅಂತ ಬರುತ್ತೆ. ಇಮೇಲ್ ನೋಟಿಫಿಕೇಶನ್ ಇಂದ ಕ್ರಿಯೇಟ್ ಮಾಡಿದ್ರೆ ಇಮೇಲ್ ಸೆಂಟ್ ಅಂತ ಬರುತ್ತೆ. SMS ಇಂದ ಮಾಡಿದ್ರೆ SMS ಸೆಂಟ್ ಅಂತ ಬರುತ್ತೆ. ಇವನ್ ದೋ ಇವು ನೋಟಿಫಿಕೇಶನ್ ಇಂದನೇ ಎರಡರೂ ನೋಟಿಫಿಕೇಶನ್ ಇಂದಾನೆ ಇನ್ಹೆರಿಟ್ ಮಾಡ್ತಿರೋದು, ಆದರೆ ಅವರ ಅದರ ಬಿಹೇವಿಯರ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ಇಮೇಲ್ ಸೆಂಡ್ ಆಗ್ತಾ ಇದೆ, ಇಲ್ಲಿ SMS ಸೆಂಡ್ ಆಗ್ತಾ ಇದೆ. ಇದನ್ನ ನಾವು ಪಾಲಿಮಾರ್ಫಿಸಮ್ ಅಂತೀವಿ, ಆಯ್ತಾ? ಇಲ್ಲಿ ನೀವೊಂದು ಕ್ವಶನ್ ಕೇಳ್ಬೋದು, ಏನು ಕೇಳ್ತೀರ ಹೇಳಿ? ಏನ್ ಬ್ರೋ ಇಲ್ಲೂ ಸೆಂಡ್ ಬರೆಯೋಕ್ಕೋಸ್ಕರ ಏನಕ್ಕೆ ಲೈಕ್ ಇದೆಲ್ಲ ಯೂಸ್ ಮಾಡಿದ್ರಿ? ಸುಮ್ಮನೆ ಈಸಿಯಾಗಿ ಡೈರೆಕ್ಟಾಗಿ ಬರಿಬೋದಾಯ್ತಲ್ಲ, ಇವೆಲ್ಲ ಬೇಕೇ ಆಗಿಲ್ಲ ಇನ್ಹೆರಿಟೆನ್ಸ್ ಅಂತ ಎಲ್ಲ. ಲೈಕ್ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡ್ಸೋಕ್ಕಷ್ಟೇ ಇಲ್ಲಿ ನೋಟಿಫಿಕೇಶನ್ ಇದೆ. ಈ ನೋಟಿಫಿಕೇಶನ್ಲಿ ತುಂಬಾನೇ ಇದೆ ಅಲ್ವಾ? ಲೈಕ್ ಇವಾಗ ನಾನು ಯೂನಿಟ್ ತೊಗೊಳ್ತೀನಿ ಸುಮ್ಮನೆ ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಸೆಲ್ಫ್ ಡಾಟ್ ನೋಟಿಫಿಕೇಶನ್ ಐ ಡಿ ಇರುತ್ತೆ. ನೆಕ್ಸ್ಟ್ ಏನಿರುತ್ತೆ, ಸೆಲ್ಫ್ ಡಾಟ್ ನೋಟಿಫಿಕೇಶನ್ ಸ್ಟೇಟಸ್ ಇರುತ್ತೆ. ನೆಕ್ಸ್ಟ್ ಸೆಲ್ಫ್ ಡಾಟ್ ರಿಪೋರ್ಟಿಂಗ್ ಸ್ಟೇಟಸ್ ಇರುತ್ತೆ. ಸೊ ಈ ಥರ ಏನೇನೋ ಸ್ಟೇಟಸ್ಸು, ಏನೇನೋ ತುಂಬ ಇನ್ಫಾರ್ಮೇಷನ್ ಇರುತ್ತೆ. ಇದನ್ನೆಲ್ಲನೂ ಮತ್ತೆ ನಾನು ಇಲ್ಲೂ ಬರೆಯೋಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀವಿ. ಇದು ಎಕ್ಸಾಂಪಲ್ಗೋಸ್ಕರ ನಿಮಗೆ ಸಿಂಪಲ್ ಅನ್ಸಿರ್ಬೋದು, ಬಟ್ ರಿಯಲ್ ಆಗಿ ಯೂಸ್ ಮಾಡಿದಾಗ ಇಷ್ಟು ಕಾಂಪ್ಲೆಕ್ಸ್ನ ಇದು ಈಸಿ ಮಾಡುತ್ತಾ, ಇಷ್ಟು ರೆಡ್ಯೂಸ್ ಮಾಡುತ್ತಾ ಕೋಡ್ನ, ಸೊ ಇಷ್ಟು ಮೇಂಟೈನಬಿಲಿಟಿ ಆಗಿ ಕೊಡುತ್ತಾ, ಇದೆಲ್ಲ ನಿಮಗೆ ಲೈಕ್ ಆವಾಗ ಇಂಟ್ರೆಸ್ಟ್ ಬರುತ್ತೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಪಾಲಿಮಾರ್ಫಿಸಮು. ನಾವು ಇವಾಗ ನೋಟ್ಸ್ಗೆ ಹೋದರೆ ನೋಟ್ಸಲ್ಲಿ ಏನಿತ್ತು, ಸೇಮ್ ಡಿಫ್ರೆಂಟ್ ಕ್ಲಾಸಸ್ ಟು ಬಿ ಟ್ರೀಟೆಡ್ ಆಸ್ ಆಬ್ಜೆಕ್ಟ್ಸ್ ಆಫ್ ಕಾಮನ್ ಸೂಪರ್ ಕ್ಲಾಸ್. ಸೊ ಡಿಫ್ರೆಂಟ್ ಕ್ಲಾಸಸ್ಗೆ ಬೇರೆ ಬಿಹೇವಿಯರ್ ಇದ್ರೂ ಒಂದೇ ಸೂಪರ್ ಕ್ಲಾಸ್ ಇರುತ್ತೆ. ಅದಕ್ಕೆ ಸೂಪರ್ ಅಂದರೆ ಏನು, ಪೇರೆಂಟ್ ಹೇಳಿದ್ದೀನಿ, ಪೇರೆಂಟ್ಸ್ ಆರ್ ಸೂಪರ್. ಓಕೆ, ಆ ಥರ. ಸೊ ಅದನ್ನು ನೆನ್ಪಿಟ್ಕೊಂಡು ಇವಾಗ ಇನ್ಹೆರಿಟೆನ್ಸ್ ಮತ್ತು ಪಾಲಿಮಾರ್ಫಿಸಮ್ದು ಏನು ಹೋಮ್ವರ್ಕ್ ಇದೆ ಅದನ್ನು ಕಂಪ್ಲೀಟ್ ಆದಮೇಲೆ ಬಿಲ್ಡ್ ಇನ್ ಪಬ್ಲಿಕ್ ಪೋಸ್ಟ್ ದಟ್ ಯು ಲರ್ನ್ಡ್ 4 pillars ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇನ್ ಕನ್ನಡ. ಸೊ ಕನ್ನಡದಲ್ಲಿ ಕಲ್ತಿದ್ದೀರಾ, ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹೆಂಗೆ ಅನಿಸ್ತು ಫೀಡ್ಬ್ಯಾಕ್ನ ನಿಮ್ಮ ಲೈಕ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಯಾವುದೇ ರೀತಿ ಡೌಟ್ಸ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಂಗೆ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ಇನ್ನೊಂದು ಸ್ವಲ್ಪ ಕಾನ್ಸೆಪ್ಟ್ಸ್ ಇದೆ, ಗೆಟರ್ಸು, ಸೆಟ್ಟರ್ಸು, ಈ ಸೂಪರ್ ಮೇಲೆ ಸ್ವಲ್ಪ ಎಕ್ಸ್ಟ್ರಾ. ಸೊ ಇದನ್ನೆಲ್ಲ ಇನ್ನೊಂದು ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಇಲ್ಲಿವರೆಗೂ ಏನು ಕಲ್ತಿದ್ದೀರಾ ಇದರಲ್ಲಿ ಆದಷ್ಟು ನೀವೇ ಟ್ರೈ ಮಾಡಿ, ಏನೇನಾದ್ರು ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ನೀವೇ ಅಂದ್ಕೊಂಡು ಕಾಫಿ ಮಿಷಿನ್ ಕ್ರಿಯೇಟ್ ಮಾಡ್ತೀನಿ, ನಾನೇ ಒಂದು ಕಾರ್ ಕ್ರಿಯೇಟ್ ಮಾಡ್ತೀನಿ. ಸೊ ಈ ಥರ ಎಲ್ಲ ಒಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಡಿಸೈನ್ನ ಯೂಸ್ ಮಾಡಿ ಏನಾದರೂ ಸ್ವಲ್ಪ ಬಿಲ್ಡ್ ಮಾಡಿ, ಲಿಂಕ್ಡ್ಇನ್ನಲ್ಲಿ ಪೋಸ್ಟ್ ಮಾಡಿ. ಲೈಕ್ ಇದೇ ಥರ ಬಿಲ್ಡ್ ಮಾಡ್ತಿರೋ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಒಳ್ಳೆ ಫ್ರೆಂಡ್ ಗ್ರೂಪ್ ಅಥವಾ ಒಳ್ಳೆ ನೆಟ್ವರ್ಕ್ ಬೆಳೆಯುತ್ತೆ. ನೆಟ್ವರ್ಕ್ ಇಸ್ ಯೋರ್ ನೆಟ್ವರ್ತ್ ಮತ್ತೆ ತಿಳ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಏನು ಇಲ್ಲಿಂದ ಟೇಕ್ ಅವೇ, ಪೇರೆಂಟ್ಸ್ ಆರ್ ಸೂಪರ್. ಸೊ ಸೂಪರ್ ಅಂದ ತಕ್ಷಣ ಅದು ಪೇರೆಂಟ್ ಕ್ಲಾಸ್ನ ರಿಫರ್ ಮಾಡ್ತಾ ಇರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಇಷ್ಟ ಆಗಿರುತ್ತೆ ವಿಡಿಯೋ, ಲೈಕ್ ಮಾಡಿ ವಿಡಿಯೋನ, ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.